ಜೀವನ ಅನ್ನೋದು ಈ ಒಂದು ವೈಟ್ ಪೇಪರ್ ಇದ್ದಂಗೆ. ಈ ವೈಟ್ ಪೇಪರಲ್ಲಿ ನೀವು ಯಾವ ಕಲರ್ಗಳನ್ನ ಆ್ಯಡ್ ಮಾಡ್ತೀರೋ ಆ ಕಲರ್ಸು ಈ ಪೇಪರ್ ರಿಫ್ಲೆಕ್ಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಯಾವ ಕಲರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಿರೋ ನಿಮ್ಮ ಜೀವನವೂ ಕೂಡ ಕಲರ್ಫುಲ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್ ಹಾಕಿದ್ರೆ ಬ್ಲ್ಯಾಕ್ ಕಲರ್ ಇರುತ್ತೆ, ಬ್ಲೂ ಹಾಕಿದ್ರೆ ಬ್ಲೂ ಇರುತ್ತೆ, ಗ್ರೀನ್ ಹಾಕಿದ್ರೆ ಗ್ರೀನ್ ಇರುತ್ತೆ, ರೆಡ್ ಹಾಕಿದ್ರೆ ರೆಡ್ ಇರುತ್ತೆ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ಕಲರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀರಾ. ತುಂಬ ಸಲ ಏನಾಗುತ್ತೆ ನಮ್ಮ ಲೈಫಲ್ಲಿ ಅಂತ ಹೇಳಿದಾಗ ನಮಗೆ ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಂದು ನೆಗೆಟಿವ್ ಮೈಂಡ್ಸೆಟ್ಟು ಇರ್ತಕ್ಕಂಥ ಜನರು ಸಿಗ್ತಾರೆ, ಹಾಗೆ ಪಾಸಿಟಿವ್ ಮೈಂಡ್ಸೆಟ್ ಇರ್ತಕ್ಕಂಥ ಜನರು ಸಿಗ್ತಾ ಇರ್ತಾರೆ. ನಿಮ್ಮ ಜೀವನ ಹಾಗಾದರೆ ಹೇಗೆ ರೂಪಿಸ್ಕೋಬೇಕೋ ನಿಮ್ಗೆ ಆಸೆ ಇದೆ, ಕರೆಕ್ಟ್ ಅಲ್ವಾ? ಇದು ನಿಮ್ಮ ಲೈಫ್ ನೀವು ರೂಪಿಸ್ಕೋಬೇಕು ಅಂತ ಹೇಳಿದಾಗ ಭೂಮಿ ಮೇಲೆ ಪ್ರತಿಯೊಬ್ಬರು ಕೂಡ ವಿಭಿನ್ನವಾಗಿರ್ತಕ್ಕಂಥ ಕಲರ್ಫುಲ್ ಜನರು ನಮ್ಗೆ ಸಿಗಬೇಕಾದಾಗ ನಮ್ಮ ಜೀವನವನ್ನು ನಾವು ಕಲರ್ಫುಲ್ ಮಾಡ್ಕೊಬೇಕು ಅಂತ ಹೇಳಿದಾಗ ನಿಮ್ಮ ಒಂದು ಫೋಕಸ್ ಯಾವುದ್ರ ಮೇಲಿದೆ? ನಿಮ್ಮ ಜೀವನನ ಕಲರ್ಫುಲ್ಲಾಗಿ ಮಾಡ್ಕೊಳ್ಬೇಕು ಅನ್ನೋ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಯಾವ್ದು ಸರಿ ಇಲ್ಲ, ಜನ ಈಗ ಅಂದ್ಬಿಟ್ರು, ಅವ್ರು ಈಗ ಅಂದ್ಬಿಟ್ರು, ಈ ಥರ ನನ್ನ ಅವಮಾನ ಮಾಡಿದ್ರು, ಅಥವಾ ನನಗೆ ಈ ಥರ ಒಂದು ಮೈಂಡ್ ಸೆಟ್ ಜನ ಸಿಕ್ಬಿಟ್ರು ಅಂತೇಳಿ ಪ್ರತಿದಿನ ನೆಗೆಟಿವ್ಸ್ನ ನೋಡ್ಕೊಂಡಾಗ ಕೂತ್ಕೊತೀರಾ? ಎಷ್ಟೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಲೈಫಲ್ಲಿ ಏನೇ ಒಂದು ಮಾಡಬೇಕು ಅಂತ ಹೋದಾಗ ಖಂಡಿತ ತೊಂದರೆಗಳು ಬಂದೇ ಬರುತ್ತೆ, ಚಾಲೆಂಜಸ್ ಬಂದೇ ಬರುತ್ತೆ. ಸೊ ನೆಗೆಟಿವ್ ಪೀಪಲ್ ಸರಿಯಿಲ್ಲ ಅಂತೇಳು ತುಂಬ ಜನ ನಿಮ್ಗೆ ಸಿಗ್ತಾರೆ. ಹಾಗೆ ನಿಮ್ಗೆ ಆಗದಿರ್ತಕ್ಕಂಥ ಮೈಂಡ್ಸೆಟ್ಟು ಸಿಗುತ್ತೆ. ನಿಮ್ಮನ್ನು ಸಕ್ಸಸ್ ನೋಡ್ತಿರ್ತಕ್ಕಂಥ ಜನರು ಇರ್ತಾರೆ, ನಿಮ್ಮ ಸಕ್ಸಸ್ನ ಹೊಗಳುವಂಥ ಜನರು ಇರ್ತಾರೆ. ಸೊ ಇದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಯಾವಾಗ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಬೆಳೀತಾ ಹೋಗ್ತೀವೋ ಖಂಡಿತ ಕೂಡ ಯಶಸ್ಸು ನಮ್ಮದಾಗುತ್ತೆ. ಸೊ ನಮ್ಮ ಲೈಫಲ್ಲಿ ಇವತ್ತು ಏನಾಗಿದೆಯೋ, ಇಲ್ಲಿ ತನಕ ಏನಾಗಿದೆ ಅದು ನಾವು ಏನೇ ಮಾಡಿದ್ರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಅಂದಮೇಲೆ ದಿಸ್ ಮೂಮೆಂಟ್ ಕೆನಾಟ್ ಬಿ ಚೇಂಜ್. ಈ ಮೂಮೆಂಟ್ ನಾವು ಏನು ಮಾಡಿದ್ರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಅಂದಮೇಲೆ ನೆಕ್ಸ್ಟ್ ಮೂಮೆಂಟ್ ನಾವು ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮೋರೋವರ್ ನಿಮ್ಮ ಜೀವನದಲ್ಲಿ ನಿಮ್ಮೊಬ್ರಿಗೆ ಮಾತ್ರ ಗೊತ್ತು ನೀವು ಎಷ್ಟು ಒಳ್ಳೆಯವರು, ಎಷ್ಟು ಕೆಟ್ಟವರು, ನಿಮ್ಮಲ್ಲಿ ಎಷ್ಟು ಒಳ್ಳೆತನ ಇದೆ, ನಿಮ್ಮಲ್ಲಿ ಎಷ್ಟು ಕೆಟ್ಟತನ ಇದೆ, ನೀವು ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮೈಂಡಲ್ಲಿ ಎಷ್ಟು ನೆಗೆಟಿವ್ ಕೆಟ್ಟತನಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತೇಳಿ ಈ ಪ್ರಪಂಚದಲ್ಲಿ ಯಾರು ಹೇಳೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ನೀವು ಮಾತ್ರ ಸಾಧ್ಯ, ನಿಮ್ಮೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಾಗ, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಂಡಾಗ ಖಂಡಿತ ನೀವು ಕೂಡ ಯಶಸ್ಸನ್ನ ಕಾಣ್ತಾ ಇರ್ಬೋದು. ಯಾರ ಲೈಫ್ ಇದು ನಿಮ್ಮ ಜೀವನ. ನಿಮ್ಮ ಜೀವನ ನೀವು ಪವರ್ಫುಲ್ ಮಾಡ್ಕೊಬೇಕು, ಕಲರ್ಫುಲ್ ಮಾಡ್ಕೊಬೇಕು, ಆ್ಯಂಡ್ ನೀವು ಅಂದ್ಕೊಂಡು ಸಕ್ಸಸ್ನ ನೀವು ನೋಡಬೇಕು ಅಂತ ಹೇಳಿದಾಗ ನಿಮ್ಮ ಒಂದು ವೈಟ್ ಪೇಪರ್ ನಾನು ಏನು ಹೇಳಿದೆ ಅದಕ್ಕೆ ಕಲರ್ಸ್ಗಳನ್ನ ಆ್ಯಡ್ ಮಾಡಬೇಕಾಗಿದ್ದು ನೀವೇ ಹೊರತು ಬೇರೆ ಯಾರೂ ಅಲ್ಲ. ಕರೆಕ್ಟ್ ರೈಟ್? ಅದು ವೈಟ್ ಪೇಪರ್ ಅದಕ್ಕೇನು ಗೊತ್ತಿಲ್ಲ, ಜಸ್ಟ್ ನೀವು ಯಾವ ಕಲರ್ ಆ್ಯಡ್ ಮಾಡುತ್ತೋ ಅದು ರಿಫ್ಲೆಕ್ಟ್ ಮಾಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕೂಡ ಯಶಸ್ಸನ್ನು ಪಡಿಬೇಕು, ಪವರ್ಫುಲ್ಲಾಗಿ ಬೆಳಿಬೇಕು ಅಂತ ಹೇಳಿದಾಗ ಆಯ್ಕೆ ನಿಮ್ಮದು. ಯಾವ ಆಯ್ಕೆಗಳನ್ನ ಮಾಡ್ಕೊತೀರಾ ಅದ್ರ ಮೇಲೆ ನಿರ್ಧಾರಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಶಸ್ಸನ್ನ ಬೇಕಾ, ಖುಷಿಯಾಗಿರಬೇಕಾ, ನೆಮ್ಮದಿಯಾಗಿರಬೇಕಾ, ನೆಗೆಟಿವ್ ಮೈಂಡ್ಸೆಟ್ಟಿಂದ ದೂರ ಇರಬೇಕಾ, ನೆಗೆಟಿವ್ ಎಮೋಷನ್ಸಿಂದ ದೂರ ಇರಬೇಕಾ, ಮೊದಲನೇದಾಗಿ ನಿಮ್ಮೊಳಗಡೆ ಪಾಸಿಟಿವ್ ಮೈಂಡ್ಸೆಟ್ ಬೆಳಿಬೇಕು. ನಿಮ್ಮ ಥಿಂಕಿಂಗಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಬೆಳಿಬೇಕು. ನೀವೇನು ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದಾಗ ನಿಮ್ಮಲ್ಲಿರ್ತಕ್ಕಂಥ ಯಾವ ಒಂದು ಒಳ್ಳೆಯ ಗುಣಗಳು ನಿಮ್ಮ ಲೈಫಲ್ಲಿ ಬೆಳೆಸ್ತಾ ಹೋಗ್ತೀರಾ. ಪ್ರಪಂಚಕ್ಕೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಜನರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಳಗಡೆ ನಿಮ್ಮ ಆ ಒಂದು ಒಳ್ಳೆತನ ಇತ್ತು ಅಂತ ಹೇಳಿದಾಗ ಅದೊಂದು ಸಾಕು. ಸೊ ನಿಮ್ಮ ಒಂದು ಒಳ್ಳೆತನ ನಿಮ್ಗೇನು ಮಾಡುತ್ತೆ, ಮುಂದಿಗೆ ಬೆಳೆಸ್ತಾ ಹೋಗುತ್ತೆ, ಸಕ್ಸಸ್ ಪಡಿತಾ ಹೋಗ್ತೀರಾ. ಹಾಗೆ ನೀವೇನು ಅನ್ಕೊತೀರ ಲೈಫು ಆ ಲೈಫ್ನ ಲೀಡ್ ಮಾಡೋ ಹೋಗ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.